ನರೇಂದ್ರ ಮೋದಿಯವರ ಸಾವು ಅವತ್ತೇ ಆಗಬೇಕಾಗಿತ್ತು. ಆದರೆ ಮಿತ್ರರಾಗಿರುವಂತಹ ಪುಟಿನ್ ಇದ್ದಿದ್ದಕ್ಕೆ ಮೋದಿಯವರ ಪ್ರಾಣ ನಿಜಕ್ಕೂ ಉಳಿದಿದೆ. ಮೋದಿ ಹತ್ಯೆಗೆ ಅಮೆರಿಕ ಸಂಚನ್ನ ರೂಪಿಸಿತ್ತು ಎನ್ನುವಂತಹ ವರದಿ ಈಗ ಸಾಕಷ್ಟು ಕಡೆಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಚೀನಾದಲ್ಲಿ ಹತ್ಯೆಯನ್ನ ಮಾಡಲಿಕ್ಕೆ ಸಿಐಎ ಯೋಜನೆಯನ್ನ ರೂಪಿಸಿತ್ತು. ಆದರೆ ಮಿತ್ರನ ಪ್ರಾಣವನ್ನ ಕಾಪಾಡಲಿಕ್ಕೆ ಪುಟಿನ್ ಎಂಟ್ರಿ ಕೊಡ್ತಾರೆ. ಚೀನಾದಲ್ಲಿ ನಡೆದಂತಹ ಎಸ್ಸಿಒ ಶೃಂಗಸಭೆಯ ವೇಳೆ ಮೋದಿ ಹತ್ಯೆ ಮಾಡಲಿಕ್ಕೆ ಸಂಚನ್ನ ರೂಪಿಸಲಾಗಿತ್ತು. ಅಮೆರಿಕದ ಸಿಐಎ ಈ ಒಂದು ಸಂಚನ ಹಿಂದಿದೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಸಂಚನ ಸುಳಿವು ಪಡೆದು ಮೋದಿಯವರನ್ನ ರಕ್ಷಣೆ ಮಾಡಲಾಗಿತ್ತು ಅನ್ನುವಂತಹ ವಿಚಾರ ಈಗ ಹೊರಗೆ ಬಿದ್ದಿದೆ. ಪುಟಿನ್ 10 ನಿಮಿಷ ಕಾರಿನಲ್ಲಿ ಕಾದು ಮೋದಿ ಕಾರನ್ನ ಹಿಂಬಾಲಿಸಿದ್ರು. ಈ ವರ್ತನೆ ಸ್ವಲ್ಪ ಭೀತಿಯನ್ನ ಉಂಟು ಮಾಡಿತ್ತು ಅಂತ ಹೇಳಿ ವರದಿಗಳು ಹೇಳುತ್ತಾ ಇದೆ. ಅಮೆರಿಕದ ಒತ್ತಡಕ್ಕೂ ಮಣಿಯದ ಮೋದಿಯವರ ದಿಟ್ಟ ಹೆಜ್ಜೆಗೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕು. ನೀನು ಯಾರು ಏನಾದರೂ ಆಗಿರು, ವಿಶ್ವದ ದೊಡ್ಡಣ್ಣ ಬೇಕಾದರೂ ಆಗಿರು, ಮೋದಿ ಅಂತಂದ್ರೆ ಯಾರ ಕೈ ಕೆಳಗೂ ಕೂಡ ಇರಲ್ಲ, ಹಾಗೆ ಯಾರು ಹೇಳೋ ಮಾತು ಕೂಡ ಕೇಳೋದಿಲ್ಲ. ಅವ್ರಿಗೆ ಏನನ್ಸುತ್ತೆ, ಭಾರತಕ್ಕೆ ಯಾವುದು ಸೂಕ್ತ ಆಗುತ್ತೆ ಅದೇ ಮಾಡ್ತಾರೆ. ಕಳೆದ ತಿಂಗಳು ಚೀನಾದಲ್ಲಿ ನಡೆದಂತಹ ಶಾಂಘೈ ಸಹಕಾರ ಸಂಘದ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚು ನಡೆಸಲಾಗಿತ್ತು ಅನ್ನುವಂತಹ ಸ್ಫೋಟಕ ಮಾತು ಈಗ ಬಹಿರಂಗವಾಗಿದೆ. ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ವಿರುದ್ಧ ಅಂತದೊಂದು ಆರೋಪ ಕೇಳಿಬಂದಿದೆ. ಈ ಕುರಿತಂತೆ ಸಾಕಷ್ಟು ಮಾಧ್ಯಮಗಳ ವರದಿಯನ್ನ ಪ್ರಕಟಣೆ ಮಾಡಲಾಗಿದೆ. ಅಮೆರಿಕ ಭಾರತದ ಮೇಲೆ ರಷ್ಯಾ ತೈಲ ಖರೀದಿಸುವಂತೆ ಒತ್ತಡವನ್ನ ಹೇರಿರೋದು ಹಾಗೂ ಭಾರತದ ಕೃಷಿ ಹಾಲಿನ ಮಾರುಕಟ್ಟೆಯನ್ನ ತನಗೆ ಮುಕ್ತವಾಗಿರಿಸಬೇಕು ಅನ್ನುವಂತಹ ಬೇಡಿಕೆ, ಭಾರತ ಇದಕ್ಕೆ ಯಾವುದಕ್ಕೂ ಬಗ್ದೇ ಇರುವಾಗ ಅಮೆರಿಕ ಈ ಒಂದು ಪ್ಲಾನ್ ಅನ್ನು ಹಾಕೊಳ್ಳುತ್ತೆ. ಅಮೆರಿಕದ ಸುಂಕ ಬೆದರಿಕೆಗಳ ಬೆನ್ನಲ್ಲೇ ಚೀನಾ ಹಾಗೂ ಭಾರತದ ಸಂಬಂಧದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿತ್ತು. ಅದಷ್ಟೇ ಅಲ್ಲದೆ ರಷ್ಯಾ, ಭಾರತ, ಚೀನಾಗಳು ಒಗ್ಗಟ್ಟಿನಿಂದ ಕೂಡಿದ್ದು ಅದನ್ನ ಸ್ವತಃ ಅಮೆರಿಕ ಸಹಿಸಿಕೊಳ್ಳಕ್ಕಾಗೋದಿಲ್ಲ. ಮುದುಕ ಟ್ರಂಪ್ಗೆ ಅದನ್ನು ಅರಗಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಅದಕ್ಕೆ ಈ ರೀತಿಯ ಒಂದು ಸ್ಕೆಚ್ ಅನ್ನ ರೂಪಿಸಿದ್ರು. ಇದು ಹೆಂಗೆ ಬಹಿರಂಗವಾಯ್ತು ಗೊತ್ತಾ? ಹಾಕಿದ ಸ್ಕೆಚ್ಚು ಢಾಕಾದಲ್ಲಿ ನಿಯೋಜನೆ ಆಗಿದ್ದಂತಹ ಅಮೆರಿಕದ ವಿಶೇಷ ಪಡೆಗಳ ಅಧಿಕಾರಿಯಾಗಿರುವಂತಹ ಟೆರೆನ್ಸ್ ಎನ್ನುವರು ಆಗಸ್ಟ್ 31ಕ್ಕೆ ಶವವಾಗಿ ಪತ್ತೆಯಾಗ್ತಾರೆ. ಈ ವ್ಯಕ್ತಿಯನ್ನ ಅಮೆರಿಕದ ಮ್ಯಾನ್ಮಾರ್ನಲ್ಲಿ ಅರಾಕನ್ ಆರ್ಮಿಗೆ ಬಾಂಗ್ಲಾ ನೆರವು ನೀಡಲಿಕ್ಕೆ ನಿಯೋಜಿಸುವ ನೆಪದಲ್ಲಿ ಸಕ್ರಿಯವಾಗಿದ್ರು. ಈ ನಿಗೂಢ ಸಾವಿನಿಂದ ಸಿಐಎ ಹೆಜ್ಜೆ ಈಗ ಬೆಳಕಿಗೆ ಬಂದಿದೆ. ಚೀನಾದಲ್ಲಿ ನರೇಂದ್ರ ಮೋದಿ ಅವರ ಹತ್ಯೆ ಮಾಡಲಿಕ್ಕೂ ಕೂಡ ಸಂಚನ ರೂಪಿಸಿದ್ರು ಅನ್ನೋದು ಗೊತ್ತಾಗಿದೆ. ಸಿಐಎ ವಿರುದ್ಧ ಆರೋಪಗಳು ಒಂದಿಷ್ಟು ಪ್ರಕಟವಾಗ್ತಾ ಇದೆ ಘಟನೆಗಳು, ಆದರೆ ಅದನ್ನ ಅವರು ಒಪ್ಕೊಳ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಲು ಬಂದಿದ್ದಂತಹ ಏಜೆಂಟ್ ಅತ್ಯಂತ ನಿಗೂಢವಾಗಿ ಬಾಂಗ್ಲಾದೇಶದ ಹೋಟೆಲ್ನಲ್ಲಿ ಸಾವಿಗೀಡಾಗಿದ್ದಾನೆ. ಈ ಮೂಲಕ ಸಿಐಎ ಲೆಕ್ಕಾಚಾರವನ್ನ ಸಂಪೂರ್ಣವಾಗಿ ಭಾರತ ತಲೆ ಕೆಳಗು ಮಾಡಿತ್ತು. ಇದಕ್ಕೆ ಪೂರಕ ಎನ್ನುವಂತೆ ಚೀನಾದಲ್ಲಿ ನಡೆದಂತಹ ಹಲವು ಘಟನೆಗಳು ಹೊಂದಾಣಿಕೆ ಮಾಡುವುದಾದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಇದ್ದ ಹೋಟೆಲ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ದಿಢೀರ್ ಭೇಟಿ ನೀಡಿದ್ದು ಯಾರಿಗೂ ಯಾವತ್ತೂ ಕೂಡ ಕಾಯ್ದೆ ಇರುವಂತಹ ಪುಟಿನ್ ಮೋದಿಗಾಗಿ ಕಾದು ಅವರನ್ನ ತಮ್ಮ ಕಾರ್ನಲ್ಲಿ ಶೃಂಗಸಭೆಗೆ ಕರೆದುಕೊಂಡು ಹೋಗ್ತಾರೆ ಅಂತಂದ್ರೆ ಅದು ಆಲ್ರೆಡಿ ಅವರಿಗೆ ಅನುಮಾನ ಬಂದಿತ್ತು ಅಂತಾನೆ ಅಲ್ವಾ ಅರ್ಥ. ಇವೆಲ್ಲವೂ ಕೂಡ ಹತ್ಯೆಯ ಸಂಚನ್ನ ವಿಫಲಗೊಳಿಸಿದ್ದರಿಂದ ಇದು ವರ್ಕೌಟ್ ಆಗಲಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗಾಗ್ಲೇ ಮೋದಿ ಅವರು ಸತ್ತಿರಬೇಕಾಗಿತ್ತು. ಇಷ್ಟೆಲ್ಲ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೃಢಪಡಿಸಿರುವ ಮತ್ತೊಂದು ಹೇಳಿಕೆಗಳ ಮೂಲಕ ಎಲ್ಲಾ ಊಹಾಪೋಹಗಳು ಕೂಡ ಕಾರಣ ಆಗ್ತಾ ಇದೆ, ಅಂದ್ರೆ ಲೈನ್ ಸಿಗ್ತಾ ಇದೆ. ಸೆಪ್ಟೆಂಬರ್ 2ರಂದು ಚೀನಾದ ಟಿಯಾನ್ಜಿನ್ನಲ್ಲಿ ಹಿಂತಿರುಗುವ ಮರುದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ನಡೆದಂತಹ ಸೆಮಿಖಾನ್ ಎನ್ನುವಂತಹ ಶೃಂಗಸಭೆಯಲ್ಲಿ ಉದ್ದೇಶಿಸಿ ಮಾತನಾಡ್ತಾರೆ. ಈ ಒಂದು ಕಾರ್ಯಕ್ರಮದ ಸಮಯದಲ್ಲಿ ಅವರ ಭಾಷಣದಲ್ಲಿ ಒಗ್ಗಟ್ಟಾಗಿ ಮಾತನಾಡಿದ್ರು. ಅನೇಕ ಮಾಧ್ಯಮ ವೃತ್ತಿಪರ ಮತ್ತು ಇನ್ನು ಹಲವರು ತಜ್ಞರು ಮೋದಿ ಅವರ ಹೇಳಿಕೆ ನಿಜವಾದ ಅರ್ಥವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ರು. ನಾನು ಚೀನಾಕ್ಕೆ ಹೋಗಿದ್ದರಿಂದ ನೀವು ಚಪ್ಪಾಳಿಯನ್ನ ತಡ್ತಾ ಇದ್ದೀರಾ, ಅಥವಾ ನಾನು ಹಿಂತಿರುಗಿ ಬಂದಿರೋದ್ರಿಂದ ಚಪ್ಪಾಳೆ ತಡ್ತಾ ಇದ್ದೀರಾ ಅಂತ ಹೇಳಿ ಮೋದಿ ಅವರು ನಿಗೂಢವಾಗಿ ಮಾತನಾಡಿದ್ರು. ಇದು ಕೂಡ ಎಲ್ಲೋ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಲ್ಲಿಕ್ಕೆ ಮಾಡಿದಂತಹ ಸ್ಕೆಚ್ ಮೋದಿ ಅವರಿಗೆ ಗೊತ್ತಾಗಿ ಆಡಿರುವಂತಹ ಮಾತು ಅನ್ನೋದು ಎಲ್ಲ ಕಡೆಗೂ ಕೇಳಿ ಬರ್ತಾ ಇದೆ. ಅದೇನೇ ಆಗ್ಲಿ, ಪ್ರಪಂಚವೇ ತಲೆ ಕೆಳಗಾದ್ರೂ ಕೂಡ ನರೇಂದ್ರ ಮೋದಿ ಅವರನ್ನ ಮುಟ್ಟಕ್ಕಾಗತ್ತಾ? ಮುಟ್ಟು ನೋಡ್ಲಿ, ಅವರು ಈ ಒಂದು ಜಗತ್ತಿನಲ್ಲೇ ಇರೋದಿಲ್ಲ.